ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹೆದರನು ಎಂದಿಗೂ, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ, ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ, ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ, ಯುದ್ಧದಿ ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು, ನಂಬಿಗಸ್ತನು, ನನ್ನನ್ನು ಕಾಯುವನು, ಪರಿಶುದ್ಧಾತ್ಮರಿಂದ ಅಭಿಷೇಕ ಮಾಡುವನು, ಪರಿಶುದ್ಧಾತ್ಮರಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ.
used to display after the meetings and worships. ನಾವು ಪ್ರಾರಂಭ ದಿನಗಳಲ್ಲಿ ಕೂಟಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ಕೂಟಗಳು ಮುಗಿದ ನಂತರ, ಆರಾಧನೆ ಮುಗಿದ ನಂತರ ಚಿಕ್ಕದಾದಂಥ ಈ ಒಂದು ಕಿರು ಪುಸ್ತಕಗಳನ್ನು, ಬುಕ್ಲೆಟ್ಗಳನ್ನು ನಾವು ಕೊಡ್ತಾ ಇದ್ದೆವು. But over the years, God blessed this ministry and God multiplies many outlets. ವರ್ಷಗಳು ಕಳೆದಂತೆ ದೇವರು ಈ ಕಾರ್ಯವನ್ನ, ಈ ಯೋಜನೆಗಳನ್ನ ದೇವರು ಆಶೀರ್ವಾದ ಮಾಡಿ ಇನ್ನೂ ದೊಡ್ಡದಾದ ಮಟ್ಟದಲ್ಲಿ ಆಯೋಜಿಸಲು ದೇವರು ತನ್ನ ಸಹಾಯವನ್ನು ಅನುಗ್ರಹಿಸಿದನು. Now we are 2 teams and laboring in South India and North India, Northeast. ಈಗ ನಾವು ಸಂಸ್ಥೆ ಮುಖಾಂತರವಾಗಿ 2 ತಂಡಗಳಾಗಿ ನಾವು ಈ ರೀತಿಯಾಗಿ ಪುಸ್ತಕ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ. ಒಂದು ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಿವೆ. So we have 2 trucks. 2 ನಮ್ಮ ಒಂದು ಟ್ರಕ್ಗಳು, ಲಾರಿಗಳಲ್ಲಿ ನಾವು ತರ್ತಾ ಇದ್ದೇವೆ. So all over India we travel by trucks. ನಾವು ಭಾರತದಾದ್ಯಂತ ನಾವು ಈ ಟ್ರಕ್ಗಳ ಮುಖಾಂತರವಾಗಿ ನಾವು ಸಂಚರಿಸಿ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತಾ ಇದ್ದೇವೆ. Now we have conducted more than 600 book fairs in India. ಭಾರತ ದೇಶದಲ್ಲಿ ಇದುವರೆಗೂ ನಾವು ಸುಮಾರು 600 ಕ್ರೈಸ್ತ ಸಾಹಿತ್ಯ ಮೇಳಗಳನ್ನು ನಾವು ಆಯೋಜಿಸಿದ್ದೇವೆ. And Kashmir to Kanyakumari and Manipur to Gujarat. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮತ್ತು ಮಣಿಪುರದಿಂದ ಗುಜರಾತ್ನವರೆಗೂ ಕೂಡ ನಾವು ಆಯೋಜಿಸಿದ್ದೇವೆ. And we conducted book fairs in neighboring countries Nepal, Bhutan, Bangladesh and Burma. ನಾವು ನಮ್ಮ ನೆರೆಯ ದೇಶಗಳಾದಂಥ ಬರ್ಮಾ, ಭೂತಾನ್, ನೇಪಾಲ್, ಹೀಗೆ ಕೆಲವು ದೇಶಗಳಲ್ಲಿ ನಾವು ಕೂಡ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. So by hearing all this you may wonder how much these people are getting. ನೀವು ಇವೆಲ್ಲವನ್ನು ಕೇಳುವಾಗ, ಎಲ್ಲ ಮಾಹಿತಿಗಳನ್ನ ಕೇಳುವಾಗ ನಿಮಗೆ ಆಶ್ಚರ್ಯವಾಗ್ತಿರ್ಬೋದು, ಇದರ ಮುಖಾಂತರ ಇವರು ಏನು ಪಡ್ಕೊಳ್ಬಹುದು ಇವರು ಎಂಬುದಾಗಿ. So we all are just voluntaries. ನಾವೆಲ್ಲರೂ ಕೂಡ ನಾವು ಸ್ವಯಂ ಸೇವಕರಾಗಿದ್ದೇವೆ. When God called us, we left our jobs and we have been serving in this ministry. ನಾವು ದೇವರು ನಮ್ಮನ್ನ ಕರೆದಂತ ಸಂದರ್ಭದಲ್ಲಿ ನಮಗಿದ್ದಂತ ಉದ್ಯೋಗಗಳನ್ನು ನಾವು ತೊರೆದು ಕರ್ತನು ನೇಮಿಸಿದಂತ ಈ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. So some of us mechanical engineers and they finished MBA and all are graduates. ಕೆಲವರು ನಮ್ಮಲ್ಲಿರುವಂತ ತಂಡದಲ್ಲಿರುವಂತವರು, ಕೆಲವರು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ, MBA ಮುಗಿಸಿದಂತವರು ಇದ್ದಾರೆ, ಎಲ್ಲರೂ ಕೂಡ ಪದವಿಯನ್ನು ಪಡೆದಂತವರೇ ಆಗಿದ್ದಾರೆ. When God called us, we learned driving and we learned work for God. ನಾವು ದೇವರು ನಮ್ಮನ್ನ ಕರೆದಂತ ಸಂದರ್ಭದಲ್ಲಿ ಈ ಸೇವೆಗೆ ಅನುಕೂಲವಾಗುವಂತೆ ನಾವು ಡ್ರೈವಿಂಗ್ ಅನ್ನ ಕಲ್ತ್ಕೊಂಡಿವಿ. ತಂಡದಲ್ಲಿ ಏನು ಯಾವ ಕೆಲಸಗಳನ್ನ ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಕಲ್ತ್ಕೊಂಡಿದ್ದೇವೆ. Once we conducted a book fair in ಒರಿಸ್ಸಾ ಪ್ರಾಂತ್ಯದಲ್ಲಿ ನಾವು ಬುಕ್ ಫೇರ್ ಅನ್ನ, ಸಾಹಿತ್ಯ ಮೇಳವನ್ನು ನಾವು ಆಯೋಜಿಸಿದ್ದೆವು. One pastor came and he asked each one copy in all the books in beautiful books. ಒಬ್ಬ ಸಭಾಪಾಲಕರು ಬಂದು ಇಲ್ಲಿ ನೀವು ಪ್ರದರ್ಶಿಸಿರುವಂತಹ ಪ್ರತಿಯೊಂದು ಪುಸ್ತಕವನ್ನು ನನಗೆ ಒಂದೊಂದು ಕೊಡಿ ಎಂಬುದಾಗಿ ಹೇಳಿದರು. And one of our brother asked, "Brother, do you have bookshop?" ನಾನು ನಮ್ಮಲ್ಲಿದ್ದಂಥ ಒಬ್ಬ ಸಹೋದರರು ಅವರಿಗೆ ಕೇಳಿದ್ರು, ಸಭಾಪಾಲಕರೇ, ನೀವೇನಾದ್ರೂ ಬುಕ್ ಶಾಪ್ ಅನ್ನ ಇಟ್ಟಿದ್ದೀರಾ ಅಂತ ಕೇಳಿದ್ರು. And then he told a story. ಅವರು ಹೇಳಿದ್ರು, ಒಂದು ಕಥೆಯನ್ನು ಹೇಳಿದ್ರು. So once I was in a depression and my church kicked off and there was a separation with my wife and children. ನಾನು ಯಾವಾಗ ಖಿನ್ನತೆಗೆ ಒಳಗಾಗಿದ್ದನೋ ಆಗ ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನಾನು ಶಿವಗರುಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹುವೃದ್ಧಿಯಾಯಿತು. ಮಹಿಮಾ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದ್ದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದಪಡಿಸಿದ್ದಿ. ಅರಸನು ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ. ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ.
ಶತ್ರುಗಳೆಲ್ಲ ನಿನಗೆ ಸಿಕ್ಕುವರು, ಭುಜಬಲದಿಂದ ನಿನ್ನ ಹಗೆಗಳನ್ನು ಹಿಡಿಯುವಿ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲುಮೆಯಂತಿದ್ದು ಅವರನ್ನು ಬೂದಿ ಮಾಡುವಿ. ಯೆಹೋವನು ಮಹಾಕೋಪದಿಂದ ಅವರನ್ನು ನಾಶ ಮಾಡುವನು, ಆತನ ಕೋಪಾಗ್ನಿ ಅವರನ್ನು ದಹಿಸಿ ಬಿಡುವುದು. ನೀನು ಅವರನ್ನು ಸಂಹರಿಸಿ ಭೂಮಿಯ ಮೇಲೆ ಅವರ ಸಂತತಿಯೇ ಇಲ್ಲದಂತೆ ಮಾಡುವಿ. ಅವರ ವಂಶದವರು ಮನುಷ್ಯರೊಳಗೆ ಉಳಿಯುವುದೇ ಇಲ್ಲ. ಅವರು ತಂತ್ರೋಪಾಯಗಳನ್ನು ಕಲ್ಪಿಸಿ ನಿನಗೆ ಕೇಡನ್ನು ಮಾಡಬೇಕೆಂದು ಆಲೋಚಿಸಿದರೂ ಅದು ನಡೆಯುವುದಿಲ್ಲ. ನೀನು ನಿನ್ನ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಅವರ ಮುಖಗಳ ಮೇಲೆ ಎಸೆದು ಅವರು ಬೆನ್ನು ತೋರಿಸಿ ಓಡಿ ಹೋಗುವಂತೆ ಮಾಡುವಿ. ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವದಿಸಿ. in our town. ಗಂಗಾವತಿ ಮತ್ತು ಕೊಪ್ಪಳ ಈ ಎರಡು ಪ್ರಾಂತ್ಯಗಳು ಈ ರೀತಿಯಾದಂಥ ಒಂದು ಕ್ರೈಸ್ತ ಸಾಹಿತ್ಯ ಮೇಳವನ್ನು ಹೊಂದಿಕೊಳ್ಳಲು ಬಹಳ ನಾವು ಆಶೀರ್ವಾದಕರವಾದಂಥ ವಿಷಯ ಎಂಬುದಾಗಿ ನಾವು ನೆನೆಸ್ತೇವೆ. Maybe it's the first time that we host like book fair like this. ಇದು ಮೊಟ್ಟ ಮೊದಲನೇ ಬಾರಿ ಎಂಬುದಾಗಿ ಅಂದ್ಕೊಳ್ತೇನೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೈಸ್ತ ಸಾಹಿತ್ಯ ಮೇಳ ಆಯೋಜಿಸಲ್ಪಟ್ಟದ್ದು ಮೊಟ್ಟ ಮೊದಲನೇ ಬಾರಿ ಎಂಬುದಾಗಿ ನಾನು And we thank so much a ministry of Layman Evangelical Fellowship. ಲೇಮ್ಯಾನ್ ಇವಾಂಜಲಿಕಲ್ ಫೆಲೋಶಿಪ್ ಒಂದು ಆರ್ಗನೈಸೇಷನ್ಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. Organize a beautiful book fair at this place. ಈ ಒಂದು ಸ್ಥಳದಲ್ಲಿ ಈ ಒಂದು ಸುಂದರವಾದಂಥ ಕ್ರೈಸ್ತ ಸಾಹಿತ್ಯ ಮೇಳವನ್ನು ಆಯೋಜಿಸಿರುವುದು ಬಹಳ ಸಂತೋಷಕರವಾದದ್ದು. Why book? ಯಾಕೆ ಪುಸ್ತಕಗಳು ನಮಗೆ ಅಗತ್ಯ? Say, if you want to go to any other country or to any other place, you need passport, visa, or many other things. ನೀವು ಬೇರೆ ದೇಶಗಳಿಗೆ ನೀವು ಒಂದು ವೇಳೆ ಭೇಟಿ ಕೊಡಬೇಕಾದರೆ ನಿಮಗೆ ವೀಸಾ ಈ ರೀತಿಯಾದಂಥ ಪಾಸ್ಪೋರ್ಟ್ ಇವೆಲ್ಲವೂ ಅಗತ್ಯ. Where you cannot go, the books can go. ಎಲ್ಲಿ ನೀವು ಹೋಗಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಪುಸ್ತಕಗಳು ಹೋಗಲಿಕ್ಕೆ ಸಾಧ್ಯ. That's why books are so important. ಅದರಿಂದಲೇ ಪುಸ್ತಕಗಳು ನಮಗೆ ಬಹಳ ಅಗತ್ಯ. And especially the word of God. ದೇವರ ವಾಕ್ಯ ಎಂಬುವಂಥದ್ದು The word of God reforms a person. ಒಬ್ಬ ವ್ಯಕ್ತಿಯನ್ನ ಬದಲಾಯಿಸುವಂಥದ್ದು ದೇವರ It ವಾಕ್ಯ. has such a power to transform a person from sinful life to a spiritual life. ಒಬ್ಬ ವ್ಯಕ್ತಿಯನ್ನ ಪಾಪದ ಜೀವಿತದಿಂದ ಆತ್ಮಿಕ ಜೀವಿತಕ್ಕೆ ಮಾರ್ಪಾಟು ಮಾಡುವಂಥದ್ದು ದೇವರ ವಾಕ್ಯ. Not only that, the word of God has a power to enlighten the person. ಒಬ್ಬ ವ್ಯಕ್ತಿಯನ್ನ ದೇವರ ವಾಕ್ಯವು ಅದು ಉತ್ತೇಜನ ಪಡಿಸುವಂಥದ್ದಾಗಿದೆ. Because the word of God is a light to the man's path. ದೇವರ ವಾಕ್ಯವೆಂಬುವಂಥದ್ದು ಅದು ಬೆಳಕಾಗಿದೆ. So therefore I congratulate and I appreciate once again the Layman Evangelical Fellowship to organize book fair here. ನಾನು ಈ ಒಂದು ಉದಯ ಕಾಲದಲ್ಲಿ ಲೇಮ್ಯಾನ್ ಎವಾಂಜಲಿಕಲ್ ಫೆಲೋಶಿಪ್ನ ಈ ಒಂದು ಸಂಸ್ಥೆಗಾಗಿ ಈ ಒಂದು ಕ್ರೈಸ್ತ ಸಾಹಿತ್ಯ ಮೇಳವನ್ನು ಆಯೋಜಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಈ ಒಂದು ಕಾರ್ಯಕ್ಕಾಗಿ ನಾನು ನಿಮ್ಮನ್ನು And I pray ಶ್ಲಾಘಿಸುವಂತ and wish that all the Koppala area and other surroundings, pastors and churches and all the Christian communities will utilize this privilege in better way. ನಾನು ಈ ಒಂದು ಸಾಹಿತ್ಯ ಮೇಳ ವಿಷಯದಲ್ಲಿ ನಾನು ಪ್ರಾರ್ಥಿಸುವಂತನಾಗಿ ಮತ್ತು ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸುವಂತನಾಗಿದ್ದೇನೆ, ಶುಭವನ್ನು ಕೋರುವಂತನಾಗಿದ್ದೇನೆ. ಈ ಕೊಪ್ಪಳ ಮತ್ತು ಗಂಗಾವತಿ ಪ್ರಾಂತ್ಯದ ಎಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿ ಎಂಬುದಾಗಿ ನಾನು ಹಾರೈಸುವಂತನಾಗಿದ್ದೇನೆ. Especially my church here, I request all the congregation to utilize this privilege for 100%. ನನ್ನ ಒಂದು ಸ್ಥಳೀಯ ಸಭೆ ವಿಷಯದಲ್ಲಿ ಈ ಒಂದು ಸಾಹಿತ್ಯ ಮೇಳವನ್ನು ನನ್ನ ಸ್ಥಳೀಯ ಸಭೆ ಇದನ್ನು ಸದುಪಯೋಗ ಪಡ್ಕೊಳ್ತದೆ ಎಂಬುದಾಗಿ ನಾನು ಹಾರೈಸುವಂತನಾಗಿದ್ದೇನೆ. We have a good leaders like Basavaraja and so many leaders in Gangavati who are very dynamic leaders. ನಮ್ಮ ಗಂಗಾವತಿ ಪ್ರಾಂತ್ಯದಲ್ಲಿ ಉತ್ತಮ ಕ್ರೈಸ್ತ ನಾಯಕರು ಸೇವಕರು ಇರುವಂಥದ್ದು ಬಹಳ ಸಂತೋಷ. So hope within these 3 days all these books will be bought by our congregation. ಇಲ್ಲಿರುವಂಥ ಎಲ್ಲ ಕ್ರೈಸ್ತ ಸಾಹಿತ್ಯ ಪುಸ್ತಕಗಳನ್ನು ಎಲ್ಲರೂ ಕೂಡ ತೆಗೆದುಕೊಳ್ಳಲಿ ಎಂಬುದಾಗಿ ನಾನು ಹಾರೈಸುವಂತ. Not only buying, it's more important buying the more, and it's very important to read and study rather than buying only and keeping in your home. ನಾವು ಕೇವಲ ಅದನ್ನು ಖರೀದಿ ಮಾಡುವುದು ಮಾತ್ರವಲ್ಲ, ಅದನ್ನು ಓದಿ
ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. That's what the Psalmist chapter 1 says, meditate upon the word of God day and night. ಅದಕ್ಕಾಗಿ ನಾವು ಕೀರ್ತನೆ ಭಾಗದಲ್ಲಿ 1ನೇ ಕೀರ್ತನೆ ನಾವು ಗಮನಿಸ್ತೇವೆ, ನಿನ್ನ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವಂಥದ್ದು ಉತ್ತಮ ಎಂಬುದಾಗಿ. The word itself was transformed into the life of Jesus. ಈ ವಾಕ್ಯವೆನ್ನುವಂಥದ್ದು ನಮ್ಮನ್ನ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಮಾರ್ಪಡಿಸುವಂಥದ್ದಾಗಿದೆ. So I wish all of you, and especially once again I thank the Two pastors came, both are advocate and doing the ministry also. ಇಬ್ಬರು ಸಭಾಪಾಲಕರು ಅಲ್ಲಿಗೆ ಬಂದರು. ಅವರು ಇದು ಕೋರ್ಟ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು, ಅದು ಅವ್ರ ಸೇವೆಯಲ್ಲಿ ಇದ್ದಾರೆ. One pastor was telling, pastor, give more discount to the pastors. ಅಲ್ಲಿ ಒಬ್ಬ ಸಭಾಪಾಲಕರು ಹೇಳ್ತಾ ಇದ್ರು, ಇಬ್ಬರಲ್ಲಿ ಒಬ್ಬರು ಹೇಳ್ತಾ ಇದ್ರು, ನೀವು ಪಾಸ್ಟರ್ಗಳಿಗೆ ಹೆಚ್ಚು ಡಿಸ್ಕೌಂಟ್ ಕೊಡ್ರಿ ಎಂಬುದಾಗಿ. He was telling me, you give pastors more discount. ಪಾಸ್ಟರ್ಗಳಿಗೆ ನೀವು ಡಿಸ್ಕೌಂಟ್ ಅನ್ನು ಕೊಡ್ರಿ ಎಂಬುದಾಗಿ ಹೇಳಿದ್ರು. Other pastors say, ಇನ್ನೊಬ್ಬ ಸಭಾಪಾಲಕರು ಹೇಳಿದ್ರು, pastor, when we go to restaurant and malls, we don't ask discount. ಪಾಸ್ಟರ್ ಇನ್ನೊಬ್ರು ಹೇಳ್ತಾ ಇದಾರೆ, ನಾವು ಮಾಲ್ಗಳಿಗೆ ಅಲ್ಲಿ ಹೋದಾಗ ನಾವು ಡಿಸ್ಕೌಂಟ್ ಮಾಡ್ರಿ ಅಂತ ಕೇಳ್ತೇವಾ ಅಂತ ಕೇಳಿದ್ರು. Why you are asking discount for the word of God? ದೇವರ ವಾಕ್ಯಕ್ಕೆ ನೀವು ಯಾಕೆ ಡಿಸ್ಕೌಂಟ್ ಕೇಳ್ತೀರಿ ಅಂತಂದ್ರು. No, just a part of, we should have a giving heart always, and Lord blesses. ನಾವು ಕರ್ತನಿಗಾಗಿ ನಮ್ಮ ಹೃದಯವನ್ನ ತೆರೆಯುವಾಗ, ಸಮರ್ಪಣೆ ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. So I request Pastor Bishop Aya to come and give benediction and the ribbon cutting. All the pastors. ಉಂಟಾಗಲಿ. ವಿಶೇಷವಾಗಿ ಈ ದಿನದಿಂದ 3 ದಿನಗಳು ಗಂಗಾವತಿಯ ECI ಚರ್ಚಿನ ಆವರಣದಲ್ಲಿ ಕ್ರೈಸ್ತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಕ್ರೈಸ್ತ ಸಾಹಿತ್ಯ ಸಮ್ಮೇಳನ ಎಲ್ಲ ಕ್ರೈಸ್ತ ಬಾಂಧವರಿಗೂ ಅನೇಕರಿಗೆ ಪ್ರಯೋಜನವಾಗಿರುವಂಥ ಒಂದು ಪುಸ್ತಕಗಳು, ವಾಲ್ ಪೋಸ್ಟರ್ಸು, ಹೀಗೆ ಅನೇಕ ವಿಧವಾದ ಪ್ರಯೋಜನಕರವಾದಂಥ ವಸ್ತುಗಳು ಇಲ್ಲಿ ಅವೈಲಬಲ್ ಇವೆ. ಹಾಗಾಗಿ ಗಂಗಾವತಿ ಸುತ್ತಮುತ್ತಲಿರುವಂಥ ಎಲ್ಲ ಕ್ರೈಸ್ತ ಸಮುದಾಯದವರು ಮತ್ತು ಎಲ್ಲರೂ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಇದು ಎಲ್ಲರಿಗೂ ಆಶೀರ್ವಾದಕರವಾದಂಥದ್ದು. ವಿಶೇಷವಾಗಿ ಇದರಲ್ಲಿ ಅನೇಕ ವಿಧವಾದಂಥ ಪುಸ್ತಕಗಳು, ಸತ್ಯವೇದ ಮತ್ತು ಕ್ರೈಸ್ತ ಸಾಹಿತ್ಯದ ಅನೇಕ ವಿಧವಾದಂಥ ಪುಸ್ತಕಗಳು ಇಲ್ಲಿ ಅವೈಲೇಬಲ್ ಇವೆ. ಎಲ್ಲಿಯೂ ಸಿಗಲಾರದಂಥ ಪುಸ್ತಕಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇವೆ. ಮತ್ತು ಮನೆಯಲ್ಲಿ ಬಳಸುವಂಥ ಅನೇಕ ಉಪಯೋಗಕರವಾದಂಥ ವಸ್ತುಗಳು ಕೂಡ ಈ ಒಂದು ಬುಕ್ ಫೇರ್ನಲ್ಲಿ ನಮಗೆ ಸಿದ್ಧವಾಗಿವೆ. ಹಾಗಾಗಿ ಎಲ್ಲ ಗಂಗಾವತಿಯ ಎಲ್ಲ ನಾಗರಿಕರು, ಎಲ್ಲ ಕ್ರೈಸ್ತ ಸಮುದಾಯ ಮತ್ತು ಸುತ್ತಮುತ್ತಲಿರುವಂಥ ಎಲ್ಲ ಕಡೆಯಿಂದ ಬರುವಂಥ ಎಲ್ಲರೂ ಇದರ ಒಂದು 3 ದಿನದ ಈ ಪ್ರಯೋಜನವನ್ನು ಪಡ್ಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ಕರ್ತನ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಅಂದರೆ ಬುಕ್ಸ್ಗಳು ಬೇರೆ ಬೇರೆ ಕಡೆ ಹೋದಾಗ ಇಷ್ಟೊಂದು ವೆರೈಟಿ ಬುಕ್ಸ್ಗಳು ನಮಗೆ ಸಿಗೋದಿಲ್ಲ. ಆಮೇಲೆ ದೇವರ ಜ್ಞಾನದಲ್ಲಿ ನಾವು ಹೆಚ್ಚಿನ ಬೆಳಿಬೇಕು ಅಂತಂದರೆ ಇಂಥ ಬುಕ್ಸ್ಗಳು ನಾವು ಓದಬೇಕಾಗುತ್ತೆ. ಇದೊಂದು ಆಪರ್ಚುನಿಟಿ ಇವರು ಕೊಟ್ಟಿದ್ದಾರೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತೇನೆ. ಬಂದಂಥ ಪ್ರತಿಯೊಬ್ಬರು ದೇವರ ದಯೆಯಿಂದ ಸುರಕ್ಷಿತವಾಗಿ ಗಂಗಾವತಿ ತಲುಪಿದ್ದಾರೆ. ಹಾಗೂ ನಮಗೆ ನೋಡೋದಕ್ಕೆ ಎಷ್ಟೊಂದು ಏನು ಗೊತ್ತಾ, ಎಲ್ಲಿ ಹೋದರೂ ಈ ಖುಷಿ ಸಿಗೋದಿಲ್ಲ ನಮಗೆ, ಇದೊಂದು ಆನಂದ ಸಿಗೋದಿಲ್ಲ. ಯಾಕಂದರೆ ವೆರೈಟೀಸ್ ಬುಕ್ಸು ದೇವರ ಪರಿಶುದ್ಧ ನಾಮವನ್ನು ಹೇಳುವಂಥದ್ದು, ದೇವರ ಬಗ್ಗೆ ಹೇಳುವಂಥದ್ದು, ದೇವರ ಕುರಿತು ಹೇಳುವಂಥದ್ದು, ಇದನ್ನೆಲ್ಲ ನಾವು ನೋಡಿದಾಗ ಏನು ಖುಷಿ ಅನಿಸುತ್ತೆ ಅಂದರೆ ಸುತ್ತಮುತ್ತಲಿರೋ ಜನ ಇದರ ಉಪಯೋಗ ಪಡೆದುಕೊಳ್ಳಿ, ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರಲ್ಲಿ ಬೆಳೀಲಿ ಅಂತ ನಾನು ಬೇಡ್ಕೊತಿದ್ದೇನೆ. ಥ್ಯಾಂಕ್ ಯು. ರಾಜ್, ಧಾರವಾಡದಿಂದ ಬಂದಿದ್ದೇನೆ. ಮೊದಲನೇ ಸಾರಿ ಇಲ್ಲಿ ಗಂಗಾವತಿಯಲ್ಲಿ ಪುಸ್ತಕ ಮೇಳ ನಾವು ನಡೆಸ್ತಾ ಇದ್ದೇವೆ. ಸೊ ಇಲ್ಲಿರುವ ಎಲ್ಲ ಕ್ರೈಸ್ತವರು ಬಂದು ಇಲ್ಲಿ ಇಡಲ್ಪಟ್ಟಿರುವ ಎಲ್ಲ ಪುಸ್ತಕಗಳನ್ನು, ಬೈಬಲ್ಸ್ಗಳನ್ನು ಪಡೆದುಕೊಂಡು ದೇವರ ಆಶೀರ್ವಾದವನ್ನು ಹೊಂದಬೇಕೆಂದು ನಾವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಂಗಾವತಿಯಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿರುವ ಎಲ್ಲ ಪ್ರಾಂತ್ಯಗಳಿಂದ ಎಲ್ಲ ಜನರು ಬಂದು ಇಲ್ಲಿ ದೇವರು ಕೊಟ್ಟಿರುವ ಈ ಅವಕಾಶವನ್ನು ಉಪಯೋಗಪಡಿಸಿಕೊಂಡು ಆತ್ಮೀಯವಾಗಿ ಬೆಳಿಬೇಕು. ಅದು ಅದೇ ಒಂದು ಉದ್ದೇಶ. ಆ ಉದ್ದೇಶದಿಂದಲೇ ಈ ಪುಸ್ತಕ ಮೇಳವನ್ನು ಇಲ್ಲಿ ಇಟ್ಟಿದ್ದೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ಕ್ರೈಸ್ತ ಸಾಹಿತ್ಯ ಪುಸ್ತಕ ಮೇಳ ನಡೀತಾ ಇರುವಂಥದ್ದು ಅತಿ ಸಂತೋಷದ ಸುದ್ದಿ. ಈ ಒಂದು ಕ್ರೈಸ್ತ ಪುಸ್ತಕ ಮೇಳ ಏನು ನಡೀತಾ ಇದೆ, ಇದನ್ನು ಸದುಪಯೋಗವನ್ನು ನಮ್ಮ ಗಂಗಾವತಿಯ ಸಮಸ್ತ ಕ್ರೈಸ್ತ ಸಮುದಾಯದವರು, ಗಂಗಾವತಿ, ದೇಸಾಯಂ, ಕಾರಟಗಿ ಮತ್ತು ಸಿಂಧನೂರು, ಈ ಕಡೆ ಕೊಪ್ಪಳ ಕಡೆಯಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಬಂದು ಈ ಪುಸ್ತಕಗಳನ್ನು ಮತ್ತು ಬೈಬಲ್ಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಒಳ್ಳೆಯ ಒಂದು ಕಡಿಮೆ ದರದಲ್ಲಿ ಸಹ ಕೊಡ್ತಾ ಇದ್ದಾರೆ.
ಇದನ್ನು ಸದುಪಯೋಗ ಪಡ, ಯಾಕಂದರೆ ಒಂದೇ ಒಂದು ಸೂರಿನ ಅಡಿಯಲ್ಲಿ ಬರೀ ಬೈಬಲ್ ಅಷ್ಟೇ ಅಲ್ಲ, ಭಕ್ತರ ಒಂದು ಜೀವನ ಚರಿತ್ರೆ ಆಗಿರ್ಬೋದು, ಪುಸ್ತಕಗಳು ಮತ್ತು ಸಂಗೀತ ಪುಸ್ತಕಗಳಾಗಿರ್ಬೋದು, ಪ್ರತಿಯೊಂದು ಸಹ ಇಲ್ಲಿ ಸಿಗುವಂಥದ್ದಾಗಿದೆ. ಇದು 3 ದಿವಸ ನಡೀತಾ ಇದೆ, 16, 17, 18. ಈ 3 ದಿವಸವನ್ನು ನೀವು ಸದುಪಯೋಗ ಪಡಿಸ್ಕೊಳ್ರಿ. ಇದು ನೀವು ಆದಷ್ಟು ನೀವು ತಗೊಂಡು ಮತ್ತು ಬೇರೆಯವ್ರಿಗೆ ಹೇಳ್ರಿ, ಇದರಿಂದ ಒಳ್ಳೆಯದಾಗುತ್ತೆ. ಆದ್ದರಿಂದ ನೀವೆಲ್ಲರಿಗೂ ಸಹ ಈ ಒಂದು ಕ್ರೈಸ್ತ ಪುಸ್ತಕ ಮೇಳಕ್ಕೆ ನಾವು ಸ್ವಾಗತ ಬಯಸ್ತಾ ಇದ್ದೇವೆ. ನೀವೆಲ್ಲರೂ ಬಂದು ನೀವು ಸದುಪಯೋಗ ತೆಗೆದುಕೊಳ್ಬೇಕಂತ ದೇವರ ಹೆಸರಿನಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ತೀವಿ. ನಿಜವಾಗಿಯೂ ಗಂಗಾವತಿ ಪಟ್ಟಣಕ್ಕೆ ಈ ದಿನ ಒಂದು ಗಂಗಾವತಿಯಲ್ಲಿ ನಿವಾಸ ಮಾಡುವಂತೆಲ್ಲ, ಸುತ್ತಮುತ್ತಲು ನಿವಾಸ ಮಾಡುವಂತೆಲ್ಲ ಕ್ರೈಸ್ತ ಬಾಂಧವರಿಗೆ ಒಂದು ಶುಭಕರವಾದಂಥ ದಿನ. ಇಂದು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಕ್ರೈಸ್ತ ಸಾಹಿತ್ಯ ಮೇಳ ನಡೀತಾ ಇದೆ. ಇದರಲ್ಲಿ ಅನೇಕ ಭಾಷಾಂತರದ ಸತ್ಯವೇದಗಳು ಹಾಗೂ ಸತ್ಯವೇದಕ್ಕೆ ಸಂಬಂಧಪಟ್ಟಂಥ ಅನೇಕ ಪುಸ್ತಕಗಳು, ಹಾಗೆ ಅನೇಕ ಭಕ್ತರ ಒಂದು ಜೀವನ ಚರಿತ್ರೆ, ಹೀಗೆ ಕ್ರೈಸ್ತ ಸಾಹಿತ್ಯದ ಅನೇಕ ಪುಸ್ತಕಗಳನ್ನು ನಾವಿಲ್ಲಿ ಒಂದೇ ಸೂರಿನಡಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದಕ್ಕೂ ಮುಂಚೆ ಇರಲಿಲ್ಲ. ಬಟ್ ಈ ದಿನ ಸಿಕ್ಕಿರುವಂಥದ್ದು ನಮಗೆ ಭಾಳ ಸಂತೋಷ. ಹಾಗಾಗಿ ಗಂಗಾವತಿ, ಕೊಪ್ಪಳ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರಾಂತ್ಯದ ಕ್ರೈಸ್ತ ಬಾಂಧವರು ಇದರ ಸದುಪಯೋಗನ ಪಡ್ಕೊಂಡು ಇನ್ನೂ ಹೆಚ್ಚಿನದಾಗಿ ಕರ್ತನ ಒಂದು ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯವಾಗಲಿ ಎಂಬುದಾಗಿ ನಾನು ಹಾರೈಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ನೀವು ದೇವರ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಮನವಿ ಮಾಡ್ತೀನಿ. ವಂದನೆ. ಈ ದಿನದಲ್ಲಿ ನಮ್ಮ ಕ್ರೈಸ್ತ ಮಿನಿಸ್ಟ್ರಿ ಆಫ್ ಲೇಮನ್ ಎವಾಂಜಲಿಕಲ್ ಫೆಲೋಶಿಪ್ ಅವರ ವತಿಯಿಂದ ನಮ್ಮ ಗಂಗಾವತಿ ಈಸಾ ಚರ್ಚ್ ಗಂಗಾವತಿಯಲ್ಲಿ ಈ ಒಂದು ದೊಡ್ಡ ಪುಸ್ತಕ ಮೇಳವನ್ನು ಅವರು ಏರ್ಪಡಿಸಿದ್ರಿಂದ ಅನೇಕರಿಗೆ, ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಇದು ಅತ್ಯಂತ ಉಪಯುಕ್ತವಾದ ಸಂದರ್ಭ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಇಂದು ಮತ್ತು ನಾಳೆ, ನಾಡಿದ್ದು 3 ದಿನ ಈ ಒಂದು ಕ್ರೈಸ್ತ ಪುಸ್ತಕ ಸಮ್ಮೇಳನ ನಡೆಯುತ್ತಿರುವುದರಿಂದ ಎಲ್ಲ ಕ್ರೈಸ್ತ ಬಾಂಧವರು ಬಂದು ಪುಸ್ತಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಅದನ್ನು ಹೊಂದಿಕೊಳ್ಳೋದ್ರ ಮೂಲಕ ತಂದೆ ದೇವರನ್ನು ಮಹಿಮೆಪಡಿಸಬೇಕಾಗಿ ಬ್ಯೂಟಿಫುಲ್ ಬುಕ್ಸ್ ಎಂಬ ಸಾಹಿತ್ಯ ಸಮ್ಮೇಳನ ನಡೀತದೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ಕ್ರೈಸ್ತ ಬಾಂಧವ್ಯರು ಕೂಡ ಬಂದು ಇಲ್ಲಿ ಅನೇಕ ಸದುಪಯೋಗಗಳನ್ನು ಪಡೆದುಕೊಳ್ಬೇಕಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನಮ್ಮ ECI ಸಭೆ ವಿಜಯನಗರ ಕಾಲನಿಯಲ್ಲಿದೆ. ಅದರ ಆಪೋಸಿಟಲ್ಲಿ ಇರುವಂಥ ಓಪನ್ ಪ್ಲೇಸಲ್ಲಿ 3 ದಿನದ ಬ್ಯೂಟಿಫುಲ್ ಬುಕ್ಸ್ ಎಂಬ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲ ಸೇವಿಕರು ಮತ್ತು ವಿಶ್ವಾಸಿಗಳು, ಪಾಸ್ಟರ್ಗಳೆಲ್ಲರೂ ಕೂಡ ಬಂದು ಈ ಸದುಪಯೋಗನ ಪಡ್ಕೊಳ್ಬೇಕಂತ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇಲ್ಲಿ ನೆರೆದು ಬಂದಂಥ ಎಲ್ಲರಿಗೂ ಕೂಡ ನಾನು ಕರ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಈ ಆರ್ಗನೈಸ್ ಮಾಡಿದಂಥ ಎಲ್ಲ ಬ್ರದರ್ಸ್ಗಾಗಲಿ, ಪಾಸ್ಟರ್ಸ್ಗಾಗಲಿ ನಾನು ವಂದನೆ ಹೇಳುವವಳಾಗಿದ್ದೇನೆ. ಇದು ಒಂದು ಸುಂದರವಾದ ಸದಾವಕಾಶ. ಅನೇಕರಿಗಿಲ್ಲದ ಭಾಗ್ಯವನ್ನು ಸುತ್ತಮುತ್ತಲಿರುವಂಥ ಎಲ್ಲ ಕ್ರೈಸ್ತವ ಬಾಂಧವರು ಇದರಲ್ಲಿ ಭಾಗವಹಿಸಿ ಕರ್ತನ ಮಹಿಮೆಗಾಗಿ ಅನೇಕ ಥರವಾದಂಥ ಪುಸ್ತಕಗಳು, ಬೈಬಲ್ಗಳು, ಟ್ರಾನ್ಸ್ಲೇಷನ್, ವಿಧವಾದಂಥ ಥರದ ಪುಸ್ತಕಗಳು ನಿಮಗೆ ಸಿಗುತ್ತದೆ. ಹಾಗಾಗಿ ದಯಮಾಡಿ ಸದಾವಕಾಶ ಯಾರು ಕಳ್ಕೊಳ್ಳದೆ ಈ 3 ದಿನದಲ್ಲಿ ಸಮಯ ಸಿಕ್ಕಾಗ ನೀವೆಲ್ಲರೂ ಬಂದು ವಿಸಿಟ್ ಮಾಡಿ ಕರ್ತನ ಆಶೀರ್ವಾದಕ್ಕಾಗಿ ಎಲ್ಲ ಕಾರ್ಯದಲ್ಲಿ ಭಾಗವಹಿಸಬೇಕಂತ ನಾನು ಪ್ರೀತಿಯಿಂದ ಕೇಳಿಕೊಡ್ತೇನೆ. ನನ್ನ ಹೆಸರು ಮೇರಿ ಸುನಂದ. ನಾನು ECI ಪಾಸ್ಟರ್ ಬಿಷಪ್ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.